ಬ್ಯಾಚುಲರ್ಸ್ ಅವರು ಹೋಟೆಲ್ ಇಲ್ಲ ಅಂತ ಹೇಳಿ ಏನು ತಲೆ ಬಿಸಿ ಮಾಡ್ಕೋಬೇಡಿ. ಈ ಥರ ಒಂದು ಹಸಿ ತರಕಾರಿ ಹಾಕಿ ಮಾಡಿದ ಸಲಾಡ್ ಮಾಡ್ಕೊಂಡು ಸೇವಿಸಿ, ಭಾರಿ ರುಚಿ ಇರ್ತದೆ. ಇವಾಗಂತೂ ನೀವು ನ್ಯೂಸ್ ನೋಡ್ತಾ ಇರ್ಬೋದು, ಎಲ್ಲ ಕಡೆಯಲ್ಲಿ ಗ್ಯಾಸ್ ಇಲ್ಲ, ಅಲ್ಲಿ ಹೋಟೆಲ್ ಬಂದಾಯ್ತು, ಇಲ್ಲಿ ಹೋಟೆಲ್ ಬಂದಾಯ್ತು, ಇದೇ ನ್ಯೂಸ್ ಆಯ್ತಾ. ಈ ಬ್ಯಾಚುಲರ್ಸಿಗಂತೂ ತಲೆ ಬಿಸಿ ಆಗ್ತಾ ಇರ್ತದೆ, ಹೇಗೆ ಊಟ ಮಾಡೋದು, ಏನು ಮಾಡೋದು, ಹೊರಗಡೆ ಹೋಗಿ ಏನು ತಿನ್ನೋದು ಅಂತ ಹೇಳಿ. ನಾನು ಅದಕ್ಕೆ ಇವತ್ತು ಸಿಂಪಲ್ ಆದ ಹಸಿ ತರಕಾರಿ ಎಲ್ಲ ಹಾಕಿ ಮಾಡಿದಂತಹ ಸಲಾಡ್, ತುಂಬಾ ರುಚಿಯಾದ ಸಲಾಡ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮಾರ್ಕೆಟಲ್ಲಿ ಸಾಮಾನ್ಯವಾಗಿ ಸಿಗುವಂಥ ತರಕಾರಿ ಅಂತ ಹೇಳಿದರೆ ನೋಡಿ, ಕುಕ್ಕುಂಬರ್ ಆಗಿರ್ಬೋದು, ಕ್ಯಾರೆಟ್, ಹಾಗೆಯೇ ಟೊಮೆಟೊ, ಈರುಳ್ಳಿ, ಈ 4 ತರಕಾರಿನ ಉಪಯೋಗಿಸ್ಕೊಂಡು ನಾನಿವತ್ತೊಂದು ಒಳ್ಳೆ ಸಲಾಡ್ ಮಾಡಿ ತೋರಿಸ್ತೇನೆ. ಅದಂತೂ ಈ ಬ್ಯಾಚುಲರಿಗೆ ಹೇಳಿ ಮಾಡಿಸಿದ ಸಲಾಡ್. ತುಂಬಾ ಸುಲಭ ಇದೆ, ಹಸಿಯಾಗಿ ಮಾಡ್ತೇನೆ ಅಂತ ಹೇಳಿ ಗೊತ್ತೇ ಆಗುದಿಲ್ಲ, ಅಷ್ಟು ರುಚಿಯಾಗಿ ಬರ್ತದೆ. ಕುಕ್ಕುಂಬರ್ ಇದ್ದು ಕಡೆ ಕೊಡಿ ತೆಗೆಯುವ. ಎಲ್ಲ ತರಕಾರಿನ ಉದ್ದಕ್ಕೆ ಕಟ್ ಮಾಡ್ತೇನೆ. ತುಂಬ ಎಳಾಸಿದ್ರೆ ಅದರ ಬೀಜಲ್ಲಿ ಏನು ತೆಗಿಬೇಕಾಗಿಲ್ಲ. ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ತಾ ಹೋದ್ರೆ ಆಯ್ತು. ಇದನ್ನು ಬೇಕಾದ್ರೆ 2 ರಿಂದ 3 ಪೀಸ್ ದೊಡ್ಡದಾಗಿ ಕಟ್ ಮಾಡುವ. ಕ್ಯಾರೆಟ್ ಅನ್ನು ಕೂಡ ಹಾಗೆ ಉದ್ದಕ್ಕೆ ಕಟ್ ಮಾಡುವ. ಕ್ಯಾರೆಟ್ ತುಂಬಾ ಫ್ರೆಶ್ ಇದೆ ನೋಡಿ. ಸಪೂರಕ್ಕೆ ಉದ್ದ ಕಟ್ ಮಾಡಿದ್ರೆ ಆಯ್ತು. ನೋಡಿ, ಕ್ಯಾರೆಟ್ ಎಲ್ಲ ನಾವು ನಾರ್ಮಲ್ ಆಗಿ ಸಲಾಡಿಗೆ ಹಾಕ್ತೇವೆ, ಆದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೇವೆ. ನಾನು ಇವತ್ತು ಮಾಡುವ ಸಲಾಡ್ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅಂದರೆ ಈ ಗ್ಯಾಸ್ ಇಲ್ಲದಾಗ ಬ್ಯಾಚುಲರಿಗೆಲ್ಲಂತೂ ಈ ಹೋಟೆಲಲ್ಲಿ ಹೋಗಿ ಏನು ಸಿಗುದಿಲ್ಲಲ್ಲ, ಅವಾಗ ಈ ಥರ ಸಲಾಡ್ ಎಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಮಾಡಿದರೆ ಅದರ ಜೊತೆಗೆ ಅನ್ನ ಹಾಕಿ ಸರಾಗ ತಿನ್ಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ಅಂದರೆ ಪಾಪ ಮಕ್ಕಳಿಗೆ ಮತ್ತು ಈ ಬ್ಯಾಚುಲರಿಗೆಲ್ಲ ಈ ಹೊರಗಡೆ ಇರ್ತಾರೆ ನೋಡಿ, ಮನೆಯಿಂದ ಹೊರಗಡೆ ಇರೋರಿಗೆ ಏನು ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ. ಹೋಟೆಲೆಲ್ಲ ಇಲ್ಲ ಅಂತ ಹೇಳಿದರೆ ಭಾರಿ ಕಷ್ಟ ಆಗ್ತದೆ ಅವರಿಗೆ. ಆವಾಗ ಈ ಥರ ಒಂದು ಸಿಂಪಲ್ ಆಗಿ ನಾನು ಅವರಿಗೋಸ್ಕರ ಅಂತಲೇ ಹೇಳಿಕೊಡ್ತಾ ಇರುವಂತಹ ರೆಸಿಪಿ ಇದು. ಈರುಳ್ಳಿನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿದರೆ ಆಯಿತು. ನಾನು ಮತ್ತೆ ಕಟ್ ಮಾಡ್ತಾ ಇಲ್ಲ ನೋಡಿ, ಈ ಥರ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡುವ. ಗಟ್ಟಿ ಮೊಸರು ಹಾಕ್ತಿದ್ದೇನೆ. ಒಂದು ಅರ್ಧ ಲೀಟರ್ ಮೊಸರು ಹಾಕ್ಕೊಂಡೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ ಗಟ್ಟಿ ಮೊಸರಿಗೆ. ಖಾರಕ್ಕೆ ಸ್ವಲ್ಪ ಮೆಣಸಿನ ಪೌಡರ್ ಸೇರಿಸುವ. ಉಪ್ಪು ಖಾರ ಆಯಿತು, ಸ್ವಲ್ಪ ಚಂದ ಮಿಕ್ಸ್ ಮಾಡುವ. ಇವಾಗಂದರೆ ಹೊರಗಡೆ ನಮಗೆ ಸಾಮಗ್ರಿ ಎಲ್ಲ ಸಿಗ್ತದೆ, ಈ ಥರದ್ದೆಲ್ಲ ನಮಗೆ ಈ ಹೋಟೆಲಲ್ಲೇ ಸಿಗುವುದಿಲ್ಲ. ಅದಕ್ಕೋಸ್ಕರ ನನಗೆ ಹೊರಗಡೆ ಎಲ್ಲ ಸಿಗುವಂಥ ತರಕಾರಿ ಹಾಗೆಯೇ ಈ ಮೊಸರೆಲ್ಲ ಹಾಕ್ಕೊಂಡು ಸಲಾಡ್ ಮಾಡ್ತಾ ಇರೋದು. ಸ್ವಲ್ಪ ಚಾಟ್ ಮಸಾಲ ಸೇರಿಸ್ತೇನೆ, ರುಚಿ ಜಾಸ್ತಿ ಬರಲಿ ಅಂತ. ಹಾಗೆ ಸ್ವಲ್ಪ ಖಾರಕ್ಕೆ ಕರಿಮೆಣಸಿನ ಪೌಡ್ರ್, ಆಪ್ಷನಲ್, ಬೇಕಾದರೆ ಹಾಕೋಬೋದು. ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡೆ. ಎಲ್ಲ ಮಸಾಲೆಗಳನ್ನು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ನಾನು. ಇಷ್ಟೆಲ್ಲ ಹಾಕಿದ ಮೇಲೆ ಚೆಂದ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಮುಳ್ಳು ಸೌತೆ ಹಾಕೋತೇನೆ, ಕ್ಯಾರೆಟ್, ಹಸಿ ತರಕಾರಿ ಹಾಗೆ ನಮ್ಮ ದೇಹಕ್ಕೆ ಸಿಗ್ತದೆ, ಟೊಮೆಟೊ, ಹಾಗೆಯೇ ಈರುಳ್ಳಿ. ತರಕಾರಿ ಎಲ್ಲ ಉಪ್ಪು ಖಾರ ಹೇಳ್ಕೋಬೇಕು. ಮತ್ತು ನೀವು ತರಕಾರಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ಸೇರಿಸಿದರೆ ಆಯಿತು. ನೋಡಿ, ಫ್ರೆಶ್ ಹಸಿ ತರಕಾರಿ ಎಲ್ಲ ಹಾಕಿ ಮಾಡಿದಂಥ ಸಲಾಡ್ ರೆಡಿ ಆಯಿತು ನೋಡಿ. ಯಾವುದೇ ಗ್ಯಾಸ್ ಇರ್ಬೋದು, ಸ್ಟವ್ ಇರ್ಬೋದು, ಯಾವುದನ್ನು ಕೂಡ ಯೂಸ್ ಮಾಡದೆ ರುಚಿಕರವಾದ ಹೆಲ್ತಿಗೆ ಬೇಕಾದಂತಹ ಸಲಾಡ್ ನೋಡಿ ರೆಡಿ ಆಯಿತು. ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇರ್ಬೋದು ನಿಮಗೆ. ಬ್ಯಾಚುಲರ್ಸ್ ಅವರು ಹೋಟೆಲ್ ಇಲ್ಲ ಅಂತ ಹೇಳಿ ಏನು ತಲೆ ಬಿಸಿ ಮಾಡ್ಕೋಬೇಡಿ. ಈ ಥರ ಒಂದು ಹಸಿ ತರಕಾರಿ ಹಾಕಿ ಮಾಡಿದ ಸಲಾಡ್ ಮಾಡ್ಕೊಂಡು ಸೇವಿಸಿ, ಭಾರಿ ರುಚಿ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಸಿ ತರಕಾರಿ ಎಲ್ಲ ಹಾಕಿ ಮಾಡಿದಂತಹ ಸಲಾಡ್ ಹೇಗೆ ಕಾಣ್ತಾ ಉಂಟು. ನೋಡಲಿಕ್ಕೆ ಕೂಡ ಭಾರಿ ಚಂದ ಕಾಣ್ತಾ ಉಂಟು, ಹಾಗೆಯೇ ಭಾರಿ ರುಚಿ ಆಯಿತಾ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.